ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ತಿಳಿಸುತ್ತೇನೆ. ಈ ದಿನಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು 54ನೇ ಅಧ್ಯಾಯ 10ನೇ ವಚನ. ಯೆಶಾಯನು 54:10. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲೂ ಕೂಡ ದೇವರು ನಮಗಾಗಿ ಕೊಟ್ಟ ವಾಕ್ಯವು ನಮ್ಮನ್ನು ಸಮಾಧಾನಕರವಾಗಿ ನಡೆಸುತ್ತದೆ. ಯಾಕೆಂದ್ರೆ ಆತನ ಕೃಪೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಈ ದಿನದಲ್ಲಿ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಡುವುದು ಆತನ ಕೃಪೆಯೇ. ನಮ್ಮೊಂದಿಗಿದ್ದವರು ಎಷ್ಟೋ ಜನ ಈ ದಿನದಲ್ಲಿ ನಮ್ಮೊಂದಿಗೆ ಇಲ್ಲ, ಆದರೆ ನಮ್ಮನ್ನು ಆತನು ತನ್ನ ಕೃಪೆಯಿಂದ ನಡೆಸುತ್ತಾ ಇದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಮೊದಲನೇದಾಗಿ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಹೌದು. ಎರಡನೇದಾಗಿ ಗುಡ್ಡಗಳು ಕದಲಿಯಾವು. ಮೂರನೇದಾಗಿ ನನ್ನ ಕೃಪೆಯೇ ನಿನ್ನನ್ನು ಬಿಟ್ಟು ಹೋಗದು, ಹೌದು. ಬೆಟ್ಟ ಗುಡ್ಡಗಳು ಕದಲದರೂ ಕೂಡ ಆತನ ಕೃಪೆ ನಮ್ಮನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ. ಯಾಕೆಂದ್ರೆ ಅಂತ ಕೃಪೆಯನ್ನು ನಮಗೆ ತೋರಿಸುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾಲ್ಕನೇದಾಗಿ ನೋಡುವುದಾದ್ರೆ, ಸಮಾಧಾನದ ನನ್ನ ಒಪ್ಪಂದವು ಕದಲದು, ಹೌದು. ಈ ದಿನದಲ್ಲಿ ನಮಗೆ ಬೇಕಾಗಿರುವಂಥದ್ದು ಸಮಾಧಾನಕರವಾಗಿರುವಂಥ ಜೀವನ. ಅಂತ ಸಮಾಧಾನವಾಗಿ ಇರುವಂಥ ಜೀವನವನ್ನು ನಮಗೆ ಕೊಟ್ಟಂಥವರು ನಮ್ಮ ತಂದೆಯಾದ ದೇವರು. ಅದರಿಂದ ಆತನು ನಮ್ಮೊಂದಿಗೆ ಮಾಡಿದಂಥ ಆ ಸಮಾಧಾನವಾಗಿರುವಂಥ ಒಪ್ಪಂದವು ಎಂದೂ ಕದಲದು. ಐದನೇದಾಗಿ ನೋಡುವುದಾದರೆ, ನಮ್ಮನ್ನು ಕರುಣಿಸುವ ಯೆಹೋವನು ಎಂದು ಬರೆಯಲ್ಪಟ್ಟಿದೆ, ಹೌದು. ನಮಗೆ ಬೇಕಾಗಿರುವಂಥದ್ದು ಆತನ ಕರುಣೆಯಿಂದ ಆತನು ನಮ್ಮನ್ನು ನೋಡುತ್ತಾನೆ. ನಾವು ಯಾವ ಸ್ಥಿತಿಯಲ್ಲಿ ಇದ್ದಾಗಿಯೂ ಕೂಡ ಆತನು ನಮ್ಮನ್ನು ಕರುಣಿಸುತ್ತಾನೆ, ಪ್ರೀತಿಸುತ್ತಾನೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಎಷ್ಟೋ ಧನ್ಯರು. ಯಾಕೆಂದರೆ ತಂದೆಯಾದ ದೇವರು ನಮ್ಮನ್ನು ಪ್ರತಿ ದಿನದಲ್ಲೂ ಆತನ ವಾಕ್ಯಗಳಿಂದ ನಮ್ಮನ್ನು ಕರುಣಿಸಿ ನಡೆಸುತ್ತಾ ಇದ್ದಾರೆ, ಹೌದು. ನಮಗೆ ಬೇಕಾಗಿರುವಂಥ ಎಲ್ಲ ಆತನ ಕೃಪೆ, ಕನಿಕರ, ಪ್ರೀತಿ, ದಯೆಯಿಂದ ನಮ್ಮನ್ನು ನಡೆಸುತ್ತಾ ಇರುವಂಥ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ವಾಕ್ಯವನ್ನು ಕೊಟ್ಟ ನಮ್ಮ ತಂದೆಯಾದ ದೇವರನ್ನು ಯಾವಾಗಲೂ ನಾವು ಸ್ಮರಿಸುತ್ತಾ ಆತನ ಮಕ್ಕಳಾಗಿ ನಾವು ಜೀವಿಸೋಣ. ಆತನಿಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯವು ಮಾತ್ರ. ನಮ್ಮ ಹೃದಯವನ್ನು ಆತನಿಗೆ ಸಮರ್ಪಣೆ ಮಾಡಿ ಆತನ ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದು ಆತನ ತಕ್ಕಂಥ ರೀತಿಯಲ್ಲಿ ನಾವು ಜೀವಿಸುವುದಾದರೆ ಆತನ ಕೃಪೆ, ಕನಿಕರ, ದಯ, ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ. ಈ ವಾಕ್ಯಗಳನ್ನು ನಮಗಾಗಿ ಕೊಟ್ಟಂಥ ದೇವರನ್ನು ನೋಡಿ ನಾವೀಗ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ನೀನು ಕೊಟ್ಟಂಥ ಈ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ನಾವು ಲೋಕದಲ್ಲಿ ಜೀವಿಸುವಾಗ ನಿನ್ನ ಕೃಪೆಯೂ, ನಿನ್ನ ಕನಿಕರವೂ, ನಿನ್ನ ಸಮಾಧಾನವು ನಮಗೆ ಯಾವಾಗಲೂ ಬೇಕಾಗಿದೆ. ಹೌದು ತಂದೆಯೇ, ಎಲ್ಲವನ್ನು ನೀ ನಮಗೆ ದಯಪಾಲಿಸಿ ಕೊಟ್ಟು, ಬೆಟ್ಟ ಗುಡ್ಡಗಳನ್ನು ಕದಲಿ ಹೋದರೂ ಕೂಡ ನಿನ್ನ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಎಂದಿಗೂ ಹೋಗುವುದು ಎಂಬುದಾಗಿಯೂ, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಯಾವಾಗಲೂ ಅನ್ನುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ದಿನದಲ್ಲಿ ನೀನು ಕೊಟ್ಟಂಥ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಓದಿದಂಥ, ಕೇಳಿದಂಥ ನಮ್ಮೆಲ್ಲರನ್ನು ಕೂಡ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿದ್ದೇವೆ. ನೀನೇ ನಿನ್ನ ಕೃಪೆಯಿಂದ ನಮ್ಮನ್ನು ಕರುಣಿಸಿ, ಹೌದು ತಂದೆಯೇ, ನೀನು ನಡೆಸಬೇಕೆಂಬುದಾಗಿ ನಾವು ಲೋಕಕ್ಕೆ ಬೆಳಕಾಗಿ ಇದ್ದು ನಿನ್ನನ್ನು ನಾವು ಪ್ರಕಟಿಸಲು, ನಮ್ಮನ್ನು ನಾವು ಒಪ್ಪಿಸಿಕೊಡಲು ನಮ್ಮನ್ನು ಸಿದ್ಧರಾಗಿ ನಡೆಸು ಎಂಬುದಾಗಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ಆಮೇನ್.